ಹಿಂಗಾತು. ಇದು ಮೋದಿಕೇರಿ ಎಣ್ಣೆ ಐತಲ್ಲ ಹುಡುಕ್ ಕೊಟ್ಟದ್ದು ಏನೈತಪ್ಪ, ಇದು ಮೋದಿಕೇರಿ ಎಣ್ಣೆ ಇದನ್ನು ಹೊಡೆದಿದ್ದು. ಈ ಎಣ್ಣೆ ಹೊಡೆದಿದ್ದಂದ್ರೆ ಇದು ಹಿಂಗೆ ಬೆಳೆದೈತಿ ನೋಡಿರಿ, ಹಿಂಗೆ ಬೆಳೆದೈತಿ. ಇದರಿಂದ ನನಗೆ ರಿಸಲ್ಟ್ ಪಾಡ್ ಅನಿಸ್ತೀರ. ಇದು ನೋಡಿ ನೀವಾದ್ರೂ ನೋಡ್ಬೋದು. ಇದು ಪ್ಯಾಟಿಗೆ ಹೋದ್ರೆ ನಿಮಗೆ ಬೆಲೆ ಸಿಗ್ತೈತೋ ನೀವು ನೋಡ್ಕೊರಿ. ಇದನ್ನು ಓದ್ಕಸಿಂದ ನೀವು ಮಾಡಿದ್ರೆ ನಿಮಗೆ ರಿಸಲ್ಟ್ ಎಟ್ಟಾಲಿ ಸಿಗ್ತಿ. ನನಗಂದ್ರೆ ರಿಸಲ್ಟ್ ಸಿಕ್ಕೈತಿ. ಇದರಿಂದ ನನಗೆ ಎಟಾಲಿ ಸಿಗ್ಬೋದು. ಇನ್ನು ಮುಂದೆ ಈ ಎಣ್ಣೆದು ಏನಪ್ಪ ಅಂದ್ರೆ ಭೂಮಿನೂ ಕೆಡಂಗಿಲ್ಲ, ಮುಂದೆ ಬೆಳೆನೂ ಕೆಡಂಗಿಲ್ಲ. ಮುಂದೆ ಇದರಿಂದ ನನಗೆ ಪಾಡತ್ತ ರಿಸಲ್ಟ್ ಅನಿಸೈತಿ. ಎಷ್ಟೋ ನಾನು ಹಿಂದಕ್ಕೆ ಒಂದು ಗೊಂಜಾಳನೂ ಬೆಳೆಸೀನಿ. ಗೊಂಜಾಳ ಬೆಳೆಸಿದಾಗ ಹಾಗೂ ರಿಸಲ್ಟ್ ನನಗೆ ಬರ್ತದ. ಅದ್ರದ್ದು ರಿಸಲ್ಟ್ ಹೇಳೀನಿ. ಈ ಉಳಿಗಡ್ಡಿದ ರಿಸಲ್ಟ್ ಬಂದೈತೆ ನನಗೆ. ಇದು ರಿಸಲ್ಟ್ ನಾನು ಹೇಳ್ತಾನೆ. ಇನ್ನು ಮುಂದೆ ಎಲ್ಲ ರೈತ ಬಾಂಧವರು ಕಡಿಮೆ ಬೆಲೆದಾಗೂ ಸಿಗ್ತೈತಿ. ಭೂಮಿನೂ ಕೆಡಂಗಿಲ್ಲ, ಮನುಷ್ಯರು ಕೆಡಂಗಿಲ್ಲ. ಇದರಿಂದ ನಿಮಗೊಂದು ಪಾಡಾಕೈತಿ. ಈ ಮೋದಿ ಕೇರ್ದು ಯಾಕಪ್ಪ ನಾನು ಇದನ್ನೇ ನೆಂಬತ್ಕೊಂಡಪ್ಪ ಅಂದ್ರೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರಿ ಇರ್ಬೇಕು, ಗುರು ಇರ್ಬೇಕು. ಅದರಂಗೆ ಇದು ಮೋದಿ ಕೇರ್ ನನಗೊಂದು ಗುರುವಿನ ಸೇಮ್ ಅನಿಸೈತಿ. ಇದನ್ನು ನೀವು ಎಲ್ಲರೂ ಮಾಡಿರಿ ಅಂತೇಳಿ ನಿಮಗೆ ರೈತ ಬಂದವ್ರಿಗೆ ನಿಮ್ಗೆ ಎಲ್ಲರಿಗೆ ನಾನು ಹೇಳೋದು ಏನಪ್ಪ ಅಂದ್ರೆ ಪ್ರಯೋಗ ಮಾಡಿ ನೋಡಿರಿ. ಹೇಳ್ತಾನಂತೇಳಿ ಏನಂಗಲ್ಲ. ಆ ಎಣ್ಣೆನೂ ತಂದು ಪ್ರಯೋಗ ಮಾಡಿರಿ, ಈ ಎಣ್ಣೆನೂ ತಂದು ಪ್ರಯೋಗ ಮಾಡಿ. ಒಂದೇ ಹೊಲದಾಗ ಎರಡು ಪ್ರಯೋಗ ಮಾಡಬೇಕು. ಒಬ್ಬನ ನೆಂಬಕ್ಕೆ ಹೋಗ್ಬೇಡ್ರಿ ನೀವು. ಒಂದು ಪ್ಲಾಟ್ ಅದನ್ನು ಮಾಡಿರಿ, ಒಂದು ಪ್ಲಾಟ್ ಇದನ್ನು ಮಾಡಿರಿ. ಯಾವ್ದು ರಿಸಲ್ಟ್ ಬರ್ತೈತಿಲ್ಲ ನಿಮಗೆ ರೈತರಿಗೆ ಗುರ್ತಾಕೈತಿ. ಇದರಲ್ಲಿ ಭಾಳ ಹೇಳುವೇನೇನು ಮಾತಿಲ್ಲ. ಯಾವ್ದು ರಿಸಲ್ಟ್ ಹೆಂಗೆ ಬರ್ತೈತಿಲ್ಲ ಅದನ್ನ ಅಷ್ಟೇ ರಿಸಲ್ಟ್ ಕೊಡೋಣ. ಇನ್ನು ಮುಂದೆ ಕಬ್ಬಿಂದು ಮಾಡಿನ, ಆ ಕಬ್ಬಿಂದ ಬಂದಾಗ ರಿಸಲ್ಟ್ ಹೇಳ್ತಾನು. ಈಗ ಮಾತ್ರ ಹೇಳಂಗಿಲ್ಲ. ಎಲ್ಲ ರೈತ ಬಾಂಧವರಿಗೆ, ಆ ಮೋದಿ ಕೇರಿ ಎಣ್ಣೆಯವರಿಗೆ ನನ್ನ ಧನ್ಯವಾದಗಳು. ನಮಸ್ಕಾರ. ಮಾಹಿತಿ ನೀಡಿದ್ದಕ್ಕೆ ಕಿಮ್ಮನಪ್ಪ ಅಲಿಕರ್ ಅವರಿಗೆ ಧನ್ಯವಾದಗಳು ಹೇಳುತ್ತಾ ನಾನು ಮಾತನಾಡ್ತೀನಿ.